ನಗರೋತ್ಥಾನ 4 ಮೈನಿಂಗ್ ಏರಿಯಾಗಳಲ್ಲಿ ರೋಡ್ಸ್ ಏನೇನು ಪೆಂಡಿಂಗ್ ಇತ್ತು ಅದರದ್ದು ಅವರು ಬೇರೆ ತಾಲೂಕ್ಸಲ್ಲಿ ಕೆಲಸ ಮಾಡೋ ಅಂಥದ್ರಲ್ಲಿ ಅವರು ಬ್ಯುಸಿ ಆಗಿದ್ರು. ನಮ್ಮ ತಾಲೂಕಲ್ಲಿ ಸ್ವಲ್ಪ ಕೆಲಸಗಳನ್ನ ಮಾಡೋದು ಬೇರೆಯವರಿಗೆ ಸೂಪರ್ವಿಷನ್ಗೆ ಕೊಟ್ಟು ಗಮನ ಹರಿಸಿರಲಿಲ್ಲ. ಅದಾದಮೇಲೆ ರಿಪೀಟೆಡಾಗಿ 2-3 ಮಂತ್ಸ್ ಮೀಟಿಂಗ್ ಆದಮೇಲೆ ಈಗ ಅವರೇ ಬಂದು ಸ್ಪಾಟಲ್ಲಿ ನಿಂತ್ಕೊಂಡು ಒಂದು 30 days 45 ಡೇಸಲ್ಲಿ ಅವರೆಲ್ಲ ಕೆಲಸ ಕಂಪ್ಲೀಟ್ ಮಾಡ್ತೀವಿ ಅಂತ 2 days ಬಿಫೋರ್ AW ಅವರು ಮತ್ತು DC ಆಫೀಸ್ PD ಅವರು ಇವರೆಲ್ಲ ಬಂದು ರೋಡ್ಸ್ ಎಷ್ಟು ಮತ್ತು ಕಲ್ವರ್ಟ್ಸ್ ಎಷ್ಟು ಕಾಬಲ್ ಸ್ಟೋನ್ ಎಷ್ಟು ಎಲ್ಲೆಲ್ಲಿ ಇದೆ ಅಂತ ಅಂದಾಗ ಆ ಒಂದು ಅಪ್ ಟು 6.5 ಇಂದ 7 crores KGF ಅಲ್ಲಿ ನಗರೋತ್ಥಾನ 4 ಪೆಂಡಿಂಗ್ ಇತ್ತು. ಅದರಲ್ಲಿ ಫಸ್ಟು ಮಳೆ ಶುರುವಾಗಿ ಮುಗಿಯೋದ್ರೊಳಗಡೆ ರೋಡ್ಸ್ನ ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂದ್ಬಿಟ್ಟು ಮೈನಿಂಗ್ ಏರಿಯಾಲಿ ಎಷ್ಟೆಷ್ಟು ರೋಡ್ಸ್ ಪೆಂಡಿಂಗ್ ಇದೆ ಅದನ್ನು ಲಿಸ್ಟ್ ಮಾಡಿದ್ದಾರೆ. ಪ್ರಿಯಾರಿಟಿ ಮೇಲೆ ಯಾವುದು ದಿ ವರ್ಸ್ಟ್ ರೋಡ್ಸ್ ಇದ್ದಾವೆ ಅದನ್ನು ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ಮೊನ್ನೆ ಎಲ್ಲ ವಿಸಿಟ್ ಮಾಡಿದ್ದಾರೆ ಕಾಂಟ್ರಾಕ್ಟ್ರು. ಅವರು ಇಲ್ಲೇ ಅಲ್ಲ KGF ತಾಲೂಕೇ ಅಲ್ಲ, ಕೋಲಾರು ಮತ್ತು ಬೇರೆ ಬೇರೆ ತಾಲೂಕಲ್ಲೂ ನಗರೋತ್ಥಾನ 4 ಅವರೇ ಟೆಂಡರ್ ಪಾರ್ಟಿಸಿಪೇಟ್ ಮಾಡಿ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಇಂಡಿವಿಜುವಲ್ ಸೂಪರ್ವಿಷನ್ ಇಲ್ಲ. KGF ಅಲ್ಲಿ ಅವ್ರು ಬಂದು ಆಗಿದ್ದಾಗ ಕೆಲಸ ಸೂಪರ್ವಿಷನ್ ಮಾಡಿಲ್ಲ. ಅವರು ಯಾರು ಅವ್ರ ಕೆಳಗಡೆ ಸೂಪರ್ವಿಷನ್ ಮಾಡ್ತಾರೆ ಸೈಟ್ ಇಂಜಿನಿಯರ್ಸು ಆ ಥರ ಅವ್ರ ಮೇಲೆ ಡಿಪೆಂಡ್ ಆಗಿದ್ರು. ಅದಾದಮೇಲೆ ಒಂದು 2 ಮಂತ್ಸಿಂದ ತುಂಬ ಒತ್ತಡ ಮಾಡಿದ್ರಿಂದ ಅವರೇ ಸ್ಪಾಟಿಗೆ ಬಂದಿದ್ದಾರೆ. ಬಂದು ಟೈಮ್ ಕೂಡ ತುಂಬ ಕಡಿಮೆ ಟೈಮೇ ಕೇಳಿದ್ದಾರೆ, ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ವರ್ಕ್ಸ್ ನಗರೋತ್ಥಾನ 4 ಎಲ್ಲ ಟೆಂಡರ್ ವರ್ಕ್ಸ್ ಕಂಪ್ಲೀಟ್ ಆದ್ರೇ ನಾವು ಸರ್ಕಾರಕ್ಕೆ ನಗರೋತ್ಥಾನ 5 ಏನಿದೆ ಅದರದ್ದು ಪ್ರಪೋಸಲ್ ಕೊಡೋಕ್ಕಾಗುತ್ತೆ. ಈ ವರ್ಕ್ಸ್ ಅನ್ಲೆಸ್ ನಾವು ಈ ವರ್ಕ್ಸ್ನ ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ಆ ಪ್ರಪೋಸಲ್ಲೇ ತಗೊಳ್ಳೋಕ್ಕೂ ಆಗಲ್ಲ, ಸರ್ಕಾರಕ್ಕೆ ಕೊಡೋಕ್ಕೂ ಆಗಲ್ಲ. ಸೊ ಆ ಒಂದು ಜವಾಬ್ದಾರಿಯಿಂದ ಅವರಾಗಲಿ ನಾವಾಗಲಿ ಕಮಿಷನರ್ ಆಗಲಿ AW ಆಗಲಿ ಅಧ್ಯಕ್ಷರು ಸ್ಟ್ಯಾಂಡಿಂಗ್ ಕಮಿಟಿ ಕೌನ್ಸಿಲರ್ಸು ಅವ್ರನ್ನ ಏನೂ ಮಾತಾಡದೆ ಕೆಲಸ ತಗೋಬೇಕು ಅಂತ ಹೇಳ್ತಾ ಇದ್ರು. ಅವ್ರನ್ನೇನು ನಗರೋತ್ಥಾನ ರೋಡ್ಸಲ್ಲಿ ನಗರೋತ್ಥಾನದು ಟೆಂಡರ್ ಪಾರ್ಟಿಸಿಪೇಟ್ ಮಾಡಿದ್ದು ಇದುವರೆಗೂ 19 ಕೋಟಿಯಲ್ಲಿ ಕೆಲಸ ಆಗಿದ್ದು ಒಂದು 7.5 ಅಷ್ಟೇ. 11 ಕೋಟಿಯಲ್ಲಿ ಆ ಬಿಲ್ಡಿಂಗ್ಸ್ದೆಲ್ಲ ಆಲ್ಮೋಸ್ಟ್ 35 ವಾರ್ಡ್ಸಲ್ಲಿ ಏನೇನು ಇಂಡಿವಿಜುವಲ್ ಆಗಿ ಕೌನ್ಸಿಲರ್ಸ್ ಹತ್ರ ಪ್ರಪೋಸಲ್ಸ್ ತೊಗೊಂಡಿದ್ವಿ. ರೋಡು, ಡ್ರೈನು ಮತ್ತು ಫುಟ್ಪಾತು ಇಂಥವೆಲ್ಲನೂ ಕಂಪ್ಲೀಟ್ ಆಗಿದೆ. ಅವ್ರ ಪ್ರಕಾರ 11 crores ಅಂತ ಇದ್ದಾರೆ. ನಾನು ರೋಡ್ಸ್ ನನ್ನ ಕ್ಯಾಲ್ಕುಲೇಷನ್ಸ್ ಪ್ರಕಾರ 30% ರೋಡ್ಸ್ ಎಲ್ಲ ಆಗಿರೋದು. ಅದಾದಮೇಲೆ 50% ವರ್ಕ್ ಹಾಗೇನೆ ಪೆಂಡಿಂಗ್ ಇತ್ತು. ಅದರಲ್ಲಿ ಮಳೆ ಇರ್ತಾ ಇರೋದ್ರಿಂದ ವರ್ಸ್ಟ್ ರೋಡ್ಸ್ನ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಯಾವುದು ಬಿಲ್ಡಿಂಗ್ಸ್ ನಾನೀಗ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಬಿಲ್ಡಿಂಗ್ಸ್ ಆಗಲಿ ಡ್ರೈನ್ ಆಗಲಿ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ವರ್ಸ್ಟ್ ರೀಚ್ ರೋಡ್ಸ್ ಯಾವ್ಯಾವುದು ಮೈನಿಂಗ್ ಏರಿಯಾ ಇರ್ಬೋದು, ನಾನ್ ಮೈನಿಂಗ್ ಏರಿಯಾ ಇರ್ಬೋದು, ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಅವ್ರಿಗೆ ಟಾರ್ಗೆಟ್ ಹಾಕಿದ್ದೀವಿ. ಅದಾದಮೇಲೆ ಅಲ್ಲಲ್ಲಿ ಕೆಲವೊಂದು ಜಾಗದಲ್ಲಿ ರೋಡ್ ಎಲ್ಲಿ CC ರೋಡು ಬರಲ್ಲ ಅಲ್ಲಿ ಕಾಬಲ್ ಸ್ಟೋನ್ದು ಒಂದು ಫುಟ್ಪಾತ್ ಥರ ಒಂದು ಮಾಡೋದಕ್ಕೂ ಒಂದು ಪ್ರಾವಿಷನ್ ಇದೆ. ಅದರದ್ದೇನೋ ಸ್ವಲ್ಪ ಕ್ಲಾರಿಫಿಕೇಷನ್ ಬೇಕಾಯಿತು. ರೋಡ್ ಕೆಲಸ ಕಂಪ್ಲೀಟ್ ಆದಮೇಲೆ ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲ ಮೈನಿಂಗ್ ಏರಿಯಾ ಇರಲಿ ನಾನ್ ಮೈನಿಂಗ್ ಏರಿಯಾ ಇರಲಿ ಇನ್ನೂ 7.5 ಅಷ್ಟು ಅವ್ರ ವರ್ಕ್ಸ್ ಅವರಿಂದ ನಾವು ತೊಗೊಬೇಕಾಯಿತು. 7.5 crore 7,50,00,000 ಅಷ್ಟು ವರ್ಕ್ ಅವ್ರ ಹತ್ರ ಕೆಲಸ ತಗೊಳ್ಳೋದಿದೆ. ಪ್ರತಿ ವಾರ್ಡ್ದು ಇದೆ 50 lakhs 70 lakhs ಹತ್ರ ಅಬೌಟ್ 45 lakhsದೇ ರೋಡ್ಸ್ ಇರೋದು ಅವ್ರ ಹತ್ರ ಎಲ್ಲ. ಆಲ್ಮೋಸ್ಟು ಎಲ್ಲ ಮೈನಿಂಗ್ ಏರಿಯಾ ಇರಲಿ ನಾನ್ ಮೈನಿಂಗ್ ಏರಿಯಾ ಇರಲಿ ಕೌನ್ಸಿಲರ್ಸು ಇದೊಂದು ಜವಾಬ್ದಾರಿಯಿಂದ ಅವ್ರವ್ರ ವಾರ್ಡ್ದು ಕೆಲಸ ತೊಗೋಬೇಕು. ತೊಗೊಳ್ಳೋವಾಗ ಬರೀ ಯಾರೋ ಬಂದು ಕೆಲಸ ಮಾಡಿದ್ರೆ ಮಾಡಿಸ್ಕೋಕೂಡ್ದು. ಅವ್ರು ಬಂದು ಸೈಟ್ ವಿಸಿಟ್ ಮಾಡಿ ಅಲ್ಲಿನ ಪರಿಸ್ಥಿತಿ ರೋಡ್ ಯಾವ ಕಂಡೀಷನಲ್ಲಿದೆ ನೋಡಿ ಆ ಕೆಲಸ ಅಲ್ಲೇ ಇದ್ದು ತೊಗೋಬೇಕು ಅಂತ ನಾನು ಹೇಳ್ತೀನಿ. ಸ್ಟೇಟ್ ಗೌರ್ಮೆಂಟು ಸರಿ ಅಷ್ಟೆಲ್ಲ ಮಾಹಿತಿ ಅವರಲ್ಲಿದ್ದರೆ ಉರ್ಗಮ್ ಆರೋಪಿ ಆಗಿಲ್ಲ ಅಂತ ಮಾತಾಡ್ತಾ ಇದ್ದಾರೆ. ಪಕ್ಕದಲ್ಲಿ 2 ಆರೋಪಿಸ್ ಆಗಿದಾವಲ್ಲ, ಅವಾಗ ಯಾವ ದುಡ್ಡಲ್ಲಿ ಆಯಿತು ಅಂತ ಕೇಳಿ ಯಾರು ಅಕ್ವಿಸಿಷನ್ ಎಲ್ಲ ಆರೋಪಿ ಬರಬೇಕು ಅಂದರೆ ಈ ಕಡೆ 2 ಬಂದಿದೆಯಲ್ಲ. ಈಗ ನೀವು SP ಆಫೀಸಿಂದ ಈ ಕಡೆ 2 ಆರೋಪಿಸ್ ಇದಾವಲ್ಲ, ಅವೆಲ್ಲ ಹೇಗಾಯಿತು ಅಂತ ಕೇಳಿ. ಅವೆಲ್ಲ ಕಾಸ್ಟ್ ಶೇರಿಂಗಲ್ಲೇ ಆಗಿರೋದು, KGF ಅಲ್ಲೇ ಆಗಿರೋದು, ಇದಕ್ಕೆ ಮುಂಚೆ ಆಗಿರೋದು ಅವೆಲ್ಲ. ಮುಂಚೆ 3 ಸರ್ವೆ ಆಗಿದೆ, 3 ಸರ್ವೆ ಆಗಿನೂ PWD ಅಕ್ವೈರ್ ಮಾಡಲಿಲ್ಲ. ಯಾಕೆ ಆಗಿಲ್ಲ ಯಾಕೆ ಅಂತ ಕೇಳಿ ನಾವು ಕೇಳಿದ್ದೀವಿ. ಏನ್ ಪ್ರಾಬ್ಲಮ್ ಇದೆ ಗೊತ್ತಿಲ್ಲ ನನಗೆ. ಈಗ ಅವ್ರು ಹೇಳ್ತಾ ಇದ್ದಾಗ ಅರ್ಥ ಆಗಿದೆ. ನೋಡಿ, ನಾವು ಕೆಲಸದ ವಿಚಾರದಲ್ಲಿ ಜಿಲ್ಲೆಯ ಪ್ರಾಬ್ಲಮ್ ಇರಲಿ, ನಮ್ಮ ಕ್ಷೇತ್ರದ ಪ್ರಾಬ್ಲಮ್ ಇರಲಿ, ಅವರಿಗೆ ನಾವು ಗೌರವ ಕೊಟ್ಟೇ ಕೊಡ್ತೀವಿ.
ಕೆಲಸದ ವಿಚಾರದಲ್ಲಿ ನನ್ನ ಕ್ಷೇತ್ರದ ಕೆಲಸನೇ ಮುಖ್ಯ, ಅಭಿವೃದ್ಧಿನೇ ಮುಖ್ಯ. ಯಾವುದೇ ಇಲಾಖೆಯಿಂದ ಸ್ಪಂದಿಸಿಲ್ಲ ಅಂತಂದರೆ ನನ್ನ ಗಮನಕ್ಕೆ ಬಂದರೆ ಖಂಡಿತವಾಗೂ ನಾವು ಸ್ಪಂದಿಸ್ತೀವಿ ಅಷ್ಟೇ. ಇರ್ಬೋದು ಅವರೊಂದು ಚುನಾಯಿತ ಪ್ರತಿನಿಧಿ ಇದ್ದಾರೆ, ಅವ್ರ ಬಗ್ಗೆ ಗೌರವದಿಂದಾನೇ ನಾನು ಹೇಳ್ತಾ ಇದ್ದೀನಿ. ಯಾವ ವಿಚಾರದಲ್ಲಿ ನಾವು ಸ್ಪಂದಿಸಲಿಲ್ಲ ಅಂತ ನಮಗೆ ಗಮನಕ್ಕೆ ತಂದರೆ ಖಂಡಿತವಾಗೂ ನಾವು ಜವಾಬ್ದಾರಿಯಿಂದ ನಡ್ಕೊತೀವಿ. ನನ್ನ ಕ್ಷೇತ್ರ ಅಭಿವೃದ್ಧಿ ಆದರೆ ಸಾಕು. ಬೇರೆ ಬನ್ನಿ ಅವರಿಗೆ ಹೇಳಿ ಹೆಂಗೆ ಕ್ಲೀನಿಂಗ್ ಹೆಂಗೆ ಮಾಡ್ಕೊಬೇಕಂತ ಹೇಳಿ ಇರಪ್ಪ. यार सामने आ रहे हैं भैया ये वो सभी लेके आ रहे हैं बैठ रहे मैडम के पास क्या रहे वो 4 आदमी है ಕೆಲಸ ಯಾರನ್ನ ತಗೊಳ್ಳೋದು ಏನಾಗಿದೆ? ಇಂಜಿನಿಯರಾ ಸಿವಿಲ್ ಸೂಪರ್ವೈಸರ್ ಹೇಳಿ ಅಣ್ಣ ಹೇಗೆ ಮಾಡ್ತಾರೆ? ಎಲಿಜಿಬಲ್ ಸೈಟ್ಗಳೆಲ್ಲ ಇಟ್ಕೊಂಡು ನೀಟಾಗಿ ಬ್ರಷ್ ಮಾಡಿಕೊಂಡು BMBC ಪಾಟ್ಪಲ್ ಇದ್ದು ವೆಟ್ ಮಿಕ್ಸ್ ಹಾಕ್ಕೊಂಡು ಕ್ಲೀನಿಂಗ್ ಮಾಡ್ಕೊಂಡು ರೋಲ್ ಮಾಡ್ಕೊಂಡು ರೋಲಿಂಗ್ ಕಾಂಪ್ಯಾಕ್ಟಿಂಗ್ ರೋಲಿಂಗ್ ಮಾಡ್ಕೊಂಡು ಎಷ್ಟು ದಿನ ಬೇಕು ಕೆಲಸ? ಒಂದು 3 days ಈ ವರ್ಕ್ ಎಷ್ಟು ಮೀಟರ್ ಇದೆ? ನಾನು 340 ಇದೆ 340 ಸೈಟ್ಸ್ ಅದು ಕ್ಲೀನಿಂಗ್ ಮಾಡ್ಕೋಬೇಕು. ಸೈಡ್ಸ್ ನೀಟಾಗಿ ಎಡ್ಜಸ್ ಕ್ಲೀನ್ ಮಾಡಿಕೊಂಡು ನೀಟಾಗಿ ಬ್ರಷ್ ಮಾಡಿ ಟೂ ಟೈಮ್ ಬ್ರಷ್ ಮಾಡ್ತೀವಿ. ಡಾಕ್ಟರ್ ಬ್ರಷ್ ಮತ್ತು ಕ್ಲೀನಿಂಗ್ ಲೇಬರ್ ಕ್ಲೀನ್ ಮಾಡಿಸ್ಬಿಟ್ಟು ಆಮೇಲೆ ಹೇಗೂ ಬಂದಿದ್ದೀರಾ, ಯಾವ್ಯಾವ ರೋಡ್ಸ್ ಇದೆ ಅಲ್ಲಿ ಈಗ ಅದನ್ನು ವಿಸಿಟ್ ಮಾಡಿ. ಬಂದು ಎಲ್ಲ ಮಾಡ್ತೀವಿ. AW ಅವ್ರು ಹೇಗೂ ಈಗ ನಾಳೆ 7ನೇ ವಾರ್ಡ್ ಸ್ಟಾರ್ಟ್ ಮಾಡ್ತೀನಿ ಅಕ್ಕ. 3 ದಿವಸದಲ್ಲಿ ಅದು ಮುಗಿಯುತ್ತೆ. 800 ಮೀಟ್ರ್ 3-4 ದಿವಸದಲ್ಲಿ. ಆಯ್ತು. ಈಗ ನೀವು ಇಷ್ಟೇನಾ ಕೆಲಸ ಮಾಡೋದು? ಇಲ್ಲಕ್ಕ ಇದು ಇವತ್ತು ಇಲ್ಲಿ ಈ ಬ್ಯಾಚ್ ಅಲ್ಲಿ ಬೇರೆ ಒಳ್ಳೇದು ಇಲ್ಲೊಂದು ಬ್ಯಾಚು ಅಲ್ಲೊಂದು ಬ್ಯಾಚ್ ಬಿಡ್ತಾರೆ ಬೆಳಿಗ್ಗೆ. ನೀನು ಎಲ್ಲಿ ಮಾಡ್ಬೋದಪ್ಪ? ನೀನು ಹೇಳು. ಆಯ್ತು, ಕೆಲಸ ಎಲ್ಲಿಂದ ಶುರು ಮಾಡ್ತೀರಾ, ಎಲ್ಲಿಂದ ಎಂಡ್ ಮಾಡ್ತೀರಾ? ನಾನು ಆ ಕಡೆಯಿಂದ ಸ್ಟಾರ್ಟ್ ಮಾಡ್ಕೊಂಡು ಈ ಕಡೆ ಎಂಡ್ ಮಾಡ್ತೀನಿ. ಈ ಕಡೆಯಿಂದ ಮಾಡ್ತೀರಾ? ವೆಹಿಕಲ್ ಬರಬೇಕು, ಅಲ್ಲಲ್ಲಿ ಕ್ಲೀನಿಂಗ್ ಮಾಡೋದು ಮಾಡೋದು ಈ ಕಡೆಯಿಂದ. ಕಾರ್ ಹಾಕ್ಕೊಂಡು ಬರೋದು ಯಾರು ಎಲ್ಲ ಹಾಕ್ತೀರಾ? ಕಾರ್ ಆ ಕಡೆಯಿಂದ ಮಾಡಿ. அப்படியே வீடியோ பண்ணிக்கோ. இன்னைக்கு தாரோட மேடம் வந்து பூஜை பண்ணி இன்னைக்கு எழுதிக்குது. அதே மாதிரி தான் மேலே போகிறப்ப கூட டேட் ஃபிக்ஸ்டு. சாப்பாடு ஆகும். எஸ் மட்டனு சிக்கனு முட்டை என்னப்பா பண்ணுது? அப்படியே முட்டுக்குன்னா யார் அது மெடிசன் சாப்பாடு வந்து மெடிசனே எடுத்துக்கணும். வெட்டேண்ணா மெடிசனே ஊட்டணும். எல்லாரும் கண்ணு என் மேலே வந்துச்சு. அதுதான் எனக்கு சுகர் வந்துச்சு. நான் எடுக்கிறதில்ல, உனக்கு வாங்கி கொடுக்குறேன். நாட்டு சாப்பிடுறேன், என் பகுதி ஏற்றுக்கணும். நாட்டு கொடு 2 கூட சாப்பிடுறேன். ஆயிடுச்சுண்ணா. இது அடிக்கணுமா? இன்னும் மேலே போடுங்க. ஏமா துருத்துறீங்க? வாப்பா கிட்ட வா பிரபு. சொல்லுங்க சார். முன்னவா எங்க வார்டு நாட்டிக்கம்பா. ಸ್ಕ್ಯಾರಿಫೈ ಆಗುತ್ತಾ ಇದು? ಅಕ್ಕ ಇದಕ್ಕೆ ಇದು ಸ್ಕ್ಯಾರಿಪಿ ಇಲ್ಲಕ್ಕ, ಇದು BMBC 2 ಆಗ್ತದೆ. ಹೌದಕ್ಕ, BMBC 2 ಎರಡು ಲೇಯರ್. ಆಯ್ತು.